ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ ಕುಂಭರಾಶಿಯಲ್ಲಿ ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಏನು ಸಂಭವಿಸ್ತಾ ಇದೆ. ಈ 2026ನೇ ಇಸ್ವಿಯ ಮೊದಲನೆಯ ಸೂರ್ಯಗ್ರಹಣ ಇದು ಮೇಷರಾಶಿಯವರಿಗೆ ಅವರ ರಾಶಿಯಿಂದ 11ನೇ ರಾಶಿಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ಅತ್ಯಂತ ಶುಭ ಫಲವಾಗಿರ್ತದೆ. ಗ್ರಹಣದ ಆಚರಣೆ ಭಾರತದಲ್ಲಿದ್ದರೆ ಖಂಡಿತವಾಗಿ ಇಲ್ಲ. ಭಾರತದಲ್ಲಿ ಗೋಚಾರ ಇಲ್ಲದ ಕಾರಣ ಆಚರಣೆ ಇಲ್ಲ. ಆಚರಣೆ ಹಾಗೂ ಫಲ ಇದೆರಡೂ ಸಹ ಬೇರೆ ಬೇರೆ ಆಗಿರ್ತದೆ. ಆಚರಣೆ ಅಂತಂದರೆ ನೀವು ಗ್ರಹಣ ಇದೆ ಅಂಥೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಶುದ್ಧಿ ಮಾಡಿಕೊಂಡು ಉಪವಾಸ ಇದ್ದುಕೊಂಡು ಗ್ರಹಣದ ಆದಿ ಮಧ್ಯ ಅಂತ್ಯ ಮೂರು ಸಲ ಸ್ನಾನ ಮಾಡಿಕೊಂಡು ಇದೆಲ್ಲ ಆಚರಣೆಗೆ ಭಾಗವಾಗಿರುತ್ತೆ. ಫಲದ ಭಾಗ ಬೇರೆ ಇರುತ್ತೆ. ಯಾಕೆಂದರೆ ಅಲ್ಲಿ ಗ್ರಹಣ ಸಂಭವಿಸ್ತಾ ಇದೆ, ಯಾವ ರಾಶಿಯಲ್ಲಿ ಆಗ್ತಾ ಇದೆ, ಅದರ ಫಲ ಏನು ಅಂತ ಇದೆರಡು ಬೇರೆ ಬೇರೆ ಕಾನ್ಸೆಪ್ಟ್ ಆಗಿರುತ್ತೆ. ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಏನು ಆಚರಣೆ ಇಲ್ಲ ಅಂದ ತಕ್ಷಣ ಫಲನೂ ಇಲ್ಲ ಅಂಥೇಳಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಬಹಳಷ್ಟು ಜನ. ಡಿಬೇಟಬಲ್ ತುಂಬ ಡಿಬೇಟ್ಸ್ ನಡೆಯುತ್ತೆ ಅದ್ರ ಬಗ್ಗೆ, ಇದೆ ಅಂತ ಕೆಲವರು, ಇಲ್ಲ ಅಂತ ಕೆಲವರು. ಬಟ್ ಗ್ರಹಣ ಸಂಭವಿಸ್ತಾ ಇದೆ. ಸೊ ಗ್ರಹಣ ಸಂಭವಿಸ್ತಾ ಇದೆ ಮೇಷರಾಶಿಯವರಿಗೆ, ನಿಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಅಂದಾಗ ಅದು ನಿಮಗೆ ಶುಭ ಫಲ, ಒಳ್ಳೆಯ ಫಲ ಅಂತಿದೆ. ಸೊ ಅದರಿಂದ ನಾನು ಒಂದು 5 ಪಾಯಿಂಟ್ ಹೇಳ್ತೇನೆ. ಈ 5 ಪಾಯಿಂಟ್ ವಿಚಾರಗಳಲ್ಲಿ ಖಂಡಿತವಾಗಿ ಮೇಷರಾಶಿಯವರಿಗೆ ಈ ಗ್ರಹಣದ ಶುಭ ಫಲಗಳನ್ನು ಖಂಡಿತವಾಗಿ ನೀವು ಕಾಣಬಹುದಾಗಿರ್ತದೆ. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಪಂಚಮಾಧಿಪತಿ ಲಾಭದಲ್ಲಿ ರಾಹುಗ್ರಸ್ತನಾಗ್ತಾ ಇದ್ದಾನೆ ಅನ್ನುವಂಥ ವಿಚಾರವನ್ನು ಗಮನಿಸಬೇಕು. ಮೇಷರಾಶಿಯವರಿಗೆ 11ನೇ ರಾಶಿಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ಬಹಳ ಮುಖ್ಯವಾಗಿ ವ್ಯಾಪಾರದಲ್ಲಿ ಲಾಭ. ಯಾವುದೇ ವ್ಯವಹಾರಗಳು ಮಾಡಿದ್ರು ಆ ವ್ಯವಹಾರಗಳಲ್ಲಿ ಈ ಒಂದು ಗ್ರಹಣದಿಂದಾಗಿ ಲಾಭವನ್ನು ಕಾಣಿಸ್ತಕ್ಕಂಥದ್ದು. ವ್ಯಾಪಾರದಲ್ಲಿ ತುಂಬ ಗ್ರೋತ್, ತುಂಬ ಪ್ರಾಫಿಟನ್ನು ನೋಡ್ತಕ್ಕಂಥದ್ದು. ಯಾರೋ ಬಾಕಿ ಹಣ ವಾಪಸ್ ಕೊಡಬೇಕು, ಅದು ಕೊಡ್ತಾ ಇಲ್ಲ. ಈ ಗ್ರಹಣದ ಒಂದು ಶುಭ ಫಲ ಅಥವಾ ಗ್ರಹಣದ ಒಂದು ಪರಿಹಾರಗಳ ಆಚರಣೆಗಿಂತ ಖಂಡಿತವಾಗಿ ಸಿಗಲಿದೆ. ಆದಾಯದ ಹೊಸ ಮಾರ್ಗಗಳು ತುಂಬ ಚೆನ್ನಾಗಿ ಕಂಡು ಬರಲಿದೆ ಅಂತ ಕಾಣ್ತಾ ಇದೆ. ಮೊದಲನೇ ಪಾಯಿಂಟ್. ಇನ್ನು 2ನೇ ಪಾಯಿಂಟ್, ನಾವು ಬಿಸ್ನೆಸ್ ಮಾಡ್ತಾ ಇಲ್ಲ, ಮೇಷರಾಶಿ ಜಾಬ್ ಮಾಡ್ತಾ ಇದ್ದೀವಿ, ನಮಗೇನು ಅನುಕೂಲವಾಗಲಿದೆ ಅಂತ ನೀವು ಕೇಳೋದಾದರೆ ನೋಡಿ, ಬಹಳ ಮುಖ್ಯವಾಗಿ ಸಹೋದ್ಯೋಗಿಗಳು, ನೀವು ಎಲ್ಲಿ ಕೆಲಸ ಮಾಡ್ತಿರ್ತಾರೆ, ನಿಮ್ಮ ಕೊಲೀಗ್ಸ್ ಅಂತ ಇರ್ತಾರಲ್ಲ, ಫ್ರೆಂಡ್ಸ್ ಅಂತ, ನಮ್ಮ ಕೊಲೀಗ್ಸು ನಮ್ಮ ಫ್ರೆಂಡ್ಸ್ ಅಂತ ಇರ್ತಿರಲ್ಲ, ಸೊ ಅವರಿಂದ ತುಂಬ ಲಾಭವಾಗತಕ್ಕಂಥದ್ದು ಇರ್ಬೋದು. ಹಿರಿಯರು ದೊಡ್ಡವರಿಂದ ಲಾಭ ಆಗ್ತಕ್ಕಂಥದ್ದು. ಅಧಿಕಾರಿಗಳಿಂದ ಸಹಕಾರ, ತುಂಬ ಚೆನ್ನಾಗಿ ಸಹಕಾರ ಸಿಗುತ್ತೆ. ನೀವೆಲ್ಲಿ ಕೆಲಸ ಮಾಡ್ತಿರಲ್ಲ, ಮೇಲ್ಮೇಲೆ ಅಧಿಕಾರಿಗಳು ಅಂತ ಇರ್ತಾರಲ್ಲ, ಅವರಿಂದ ತುಂಬ ಸಹಕಾರ ಸಿಗುತ್ತೆ. ಕೆಲಸದಲ್ಲಿ ಹೊಸ ಅವಕಾಶಗಳು ನಿಮಗೆ ಸಿಗ್ತದೆ. ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು, ಹೊಸ ಪ್ರಾಜೆಕ್ಟ್ಗಳು ನಿಮಗೆ ಸಿಗ್ತಕ್ಕಂಥದ್ದು, ಪ್ರಮೋಷನ್ ಸಿಗ್ತಕ್ಕಂಥದ್ದು, ಆಮೇಲೆ ನಿಮಗೆ ಒಂದು ಒಳ್ಳೆ ಹೆಸರು, ಒಂದು ಒಳ್ಳೆ ಗೌರವ ವೃದ್ಧಿ ಆಗ್ತಕ್ಕಂಥದ್ದು. ಇದೆಲ್ಲ ಸಾಧ್ಯತೆಗಳು ಸಹ ಈ ಒಂದು ಮಹಾಸೂರ್ಯ ಗ್ರಹಣದ ಫಲ ನಿಮಗೆ ಇದೆ. ಏನಂದರೆ ಗ್ರಹಣ ಶಾಂತಿ, ಗ್ರಹಣದ ಪರಿಹಾರಗಳು ಮಾಡ್ಕೊಳ್ತಕ್ಕಂಥದ್ದು, ವಿಶೇಷ ಆರಾಧನೆಗಳು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನಾನು ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ ನಾನು ನಿಮಗೆ. 3ನೇಯ ಫಲವಾಗಿ ರಾಹುವಿನ ಪ್ರಭಾವ. ಇದು ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಆದ್ದರಿಂದ ರಾಹುವಿನ ಪ್ರಭಾವ ಇರ್ತದೆ. ರಾಹುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರ್ತದೆ, ನಿಮಗೆ ಟೆಕ್ನಾಲಜಿ, ಒಳ್ಳೆ ರೀತಿಯಲ್ಲಿ ಟೆಕ್ನಾಲಜಿ ರಾಹುವನ್ನು ಕೊಡ್ತಕ್ಕಂಥವನು. ಆನ್ಲೈನ್ ಇದನ್ನು ರಾಹುವಿನ ತೋರಿಸ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾ ಇದು ರಾಹುವನ್ನೇ ತೋರಿಸ್ತಕ್ಕಂಥದ್ದು. ವಿದೇಶ ಸಂಪರ್ಕಗಳು, ದೂರ ಸಂಪರ್ಕ ಇದೆಯಲ್ಲ, ಇದು ರಾಹುವಿನ ತೋರಿಸ್ತಕ್ಕಂಥದ್ದು. ಇದು ಎಲ್ಲ ವಿಚಾರಗಳು ಲಾಭವನ್ನು ರಾಹು ಕೊಡ್ತಾನೆ. ಹೊಸ ಟೆಕ್ನಾಲಜಿಗಳು ನಿಮಗೆ ಗೊತ್ತಾಗ್ತದೆ, ಹೊಸ ಐಡಿಯಾಗಳು ಬರ್ತದೆ. ಆನ್ಲೈನ್ನಲ್ಲಿ ನಿಮಗೆ ಹೊಸ ಮಾರ್ಗೋಪಾಯಗಳು ಓಪನ್ ಅಪ್ ಆಗ್ತಕ್ಕಂಥದ್ದು ಇರಬಹುದು, ಅಥವಾ ಸೋಷಿಯಲ್ ಮೀಡಿಯಾ ಇತ್ಯಾದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ಪ್ರಖ್ಯಾತಿಗಳನ್ನು ಗಳಿಸ್ತಕ್ಕಂಥದ್ದು ಇರಬಹುದು, ವಿದೇಶ ಸಂಪರ್ಕಗಳಿರ್ತಕ್ಕಂಥದ್ದು ಇರಬಹುದು. ರಾಹು ಕೋರ್ಟು ಕಚೇರಿ ಇತ್ಯಾದಿಗಳಿಗೂ ರಾಹುನೇ ಕಾರಣ. ಸೊ ಕೋರ್ಟು ಕಚೇರಿ ಸಮಸ್ಯೆಗಳಿರ್ತಕ್ಕಂಥವರಿಗೆಲ್ಲ ಅದರಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು, ಲಾಭ ಸಿಗ್ತಕ್ಕಂಥದ್ದು, ಜಯ ಸಿಗ್ತಕ್ಕಂಥದ್ದು ಇದು ಸಹ ರಾಹುನೇ ಕೊಡ್ತಾ ಇರ್ತಾನೆ. ಸೊ ಈ ರಾಹುಗ್ರಸ್ತ ಮಹಾ ಸೂರ್ಯಗ್ರಹಣ ನಿಮಗೆ ಲಾಭದಾಯಕ. ಇನ್ನು 4ನೇದಾಗಿ ಈ ಒಂದು ಸೂರ್ಯಗ್ರಹಣದ 4ನೇ ವಿಚಾರ ಏನು, ಹಳೆಯ ಅಡಚಣೆಗಳಿಂದ ಮುಕ್ತಿ. ಬಹಳ ದಿನ ಆಗೋಯ್ತು, ಇದೊಂದು ಒಳ್ಳೆ ಅದೋ ಪ್ರಾಬ್ಲಮ್ ಸಿಗಾಕೊಂಡ್ಬಿಟ್ಟಿದ್ದೀನಿ ನಾನು, ಇದರಿಂದ ಹೊರಬರೋಕ್ಕಾಗ್ತಾ ಇಲ್ಲ ಅಂತ ಬಂದಾಗ ಏನಾಗುತ್ತೆ, ಹಳೆಯ ಅಡೆತಡೆಗಳು, ಶತ್ರುಗಳು ಮಾಡುವ ಅಡ್ಡಿಗಳು, ಏನೋ ಒಂದು ಅಡೆತಡೆ ಮಾಡ್ತಾರಲ್ಲ, ಬೇರೆ ಯಾರೋ ಅಡೆತಡೆ ಮಾಡ್ತಾ ಇರ್ತಾರಲ್ಲ, ಶತ್ರುಗಳು ನಿಮಗೆ ತೊಂದರೆ ಕೊಡ್ತಾ ಇರ್ತಾರಲ್ಲ. ಸೊ ಶತ್ರುಗಳಿಂದ ಉಂಟಾದ ಅಡೆತಡೆಗಳಿರಬಹುದು, ಮೊದಲಿಂದ ಇರತಕ್ಕಂಥ ಸಮಸ್ಯೆಗಳಿರಬಹುದು. ನಿಮ್ಮ ಪ್ರಯತ್ನದಿಂದ ಇದೆಲ್ಲ ಪರಿಹಾರವಾಗಲಿದೆ. ಈ ಒಂದು ಸೂರ್ಯಗ್ರಹಣದ ಪ್ರಭಾವ ಮೇಷರಾಶಿಯವರು ಮೊದಲಿಂದ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಆಗ್ತಾ ಇದೆ ಅಂತಂದರೆ ನೀವು ಪ್ರಯತ್ನ ಮಾಡಿದರೆ ಸೂರ್ಯಗ್ರಹಣದ ಶುಭ ಫಲ ಇದೆಲ್ಲ ಒಂದೊಂದೇ ಇನ್ನೊಬ್ಬರು ಸಮಸ್ಯೆ ಕೊಡ್ತಕ್ಕಂಥವ್ರು ಕೂಡ ಆಟೋಮೆಟಿಕಲಿ ದೂರ ಆಗ್ತಕ್ಕಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಇನ್ನು 5ನೇ ಪಾಯಿಂಟ್ ಏನಪ್ಪ ಅಂತಂದರೆ
ಒಂದು ವಿಶೇಷವಾಗಿರತಕ್ಕಂಥ ದೇವತಾನುಗ್ರಹ ನಿಮಗೆ ಸಿಗಲಿದೆ. ಈಗ ಪಂಚಮಾಧಿಪತಿ ಸೂರ್ಯ ಕೈ ಹಾಕಿದ ಕೆಲಸಗಳಲ್ಲೆಲ್ಲ ಯಶಸ್ಸನ್ನು ಕೊಡ್ತಾನೆ, ಸೂರ್ಯ ರಾಜಕೀಯ ಅಭಿವೃದ್ಧಿಯನ್ನು ಕೊಡ್ತಾನೆ, ಸೂರ್ಯ ಪ್ರಮೋಷನ್ನು ಕೊಡ್ತಾನೆ, ಸೂರ್ಯ ನಿಮಗೆ ಆರೋಗ್ಯ ವೃದ್ಧಿಯನ್ನು ಕೊಡ್ತಾನೆ, ಒಂದು ಶಕ್ತಿಯನ್ನು ಕೊಡ್ತಾನೆ. ಅದೆಲ್ಲದನ್ನು ಬಳಸಿ ಅದೆಲ್ಲ ಕ್ಷೇತ್ರಗಳು ನಿಮಗೆ ಲಾಭವನ್ನು 11ನೇ ಮನೆ ಕೊಡಲಿದೆ. ಅದನ್ನು ಲಾಭವನ್ನು ಕೊಡ್ತಾನೆ. ಇಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಕುಂಭರಾಶಿಗೆ ಅಧಿಪತಿ ಶನಿ ಹಾಗೂ ಶನಿಗೆ ಪರಸ್ಪರ ವೈರಿಗಳವರು. ಹಾಗೂ 11ನೇ ಮನೆಯಲ್ಲಿ ಅದು ಶನಿಯ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಗಮನಿಸಬೇಕಾಗ್ತದೆ. ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಪರಿಹಾರಾದಿಗಳನ್ನು, ಅಂದರೆ ಉದಾಹರಣೆಗೆ ಉದ್ದಿನ ಬೇಳೆ ಹಾಗೂ ಗೋಧಿ ಇದೆರಡನ್ನು ಸಪ್ರೇಟಾಗಿ ಗಂಟು ಕಟ್ಟು ಇದನ್ನು ದಾನ ಮಾಡ್ತಕ್ಕಂಥದ್ದು ಇರಬಹುದು. ಅಥವಾ ನಾವು ವಿಶೇಷವಾದಂಥ ಪರಿಹಾರಗಳನ್ನು ಸಹ ಮಾಡ್ತಾ ಇದ್ದೇವೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ದಿವಸವೇ ನಮ್ಮ ಯಾಗಶಾಲೆಯಲ್ಲ, ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ, ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಈ ಬಾರಿಯ ನಮ್ಮ ವಿಶೇಷವಾದಂತಹ ದೇವತಾರಾಧನೆಗಳನ್ನು ನಾವು ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಹಳಬರಿಗೆಲ್ಲ ಗೊತ್ತಿರ್ತದೆ, ಪ್ರತಿ ವರ್ಷಕ್ಕೊಮ್ಮೆ ನಾವು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ನಾವು ದೇವತಾರಾಧನೆಯನ್ನು ಮಾಡ್ತೇವೆ. ಸೊ ಈ ಬಾರಿಯೂ ಅದಕ್ಕೆ ಹೊರತಲ್ಲ, ಈ ಬಾರಿಯೂ ಸಹ ಅಂತಹ ದಿವ್ಯ ಪವಿತ್ರವಾದಂತಹ ಕ್ಷೇತ್ರದಲ್ಲಿಯೇ ನಾವು ದೇವತಾರಾಧನೆಯನ್ನು ಹೋಮಗಳನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಶಾಂತಿಗಳನ್ನು ಯಾವ ರೀತಿ ಶಾಂತಿಗಳನ್ನು ಮಾಡ್ತಾ ಇದ್ದೀವಿ ಈ ಬಾರಿ ನೋಡ್ಕೊಳ್ಳಿ. ಬಹಳ ಮುಖ್ಯವಾಗಿ ಶಿವರಾತ್ರಿ ಅಮಾವಾಸ್ಯೆ ಶಿವನ ಸನ್ನಿಧಾನವಾದ ಕಾರಣ ರುದ್ರ ಹೋಮವನ್ನು ಮಾಡಲೇಬೇಕು. ನಾವು ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಅವತ್ತಿನ ದಿವಸವೇ ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಇರೋದ್ರಿಂದಾಗಿ ನಾವು ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳೆಲ್ಲ ಪರಿಹಾರಕ್ಕೋಸ್ಕರವಾಗಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಈ ಬಾರಿ ಬಹಳ ಪ್ರಮುಖವಾಗಿ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ ಒಂದು ವಿಶೇಷವಾದಂತಹ ದಿಗ್ಬಂಧನ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಮಾಡಿ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇರತಕ್ಕಂಥದ್ದು ನಾವು ಯಾವುದಪ್ಪ ಅಂತಂದರೆ ಈ ಒಂದು ವಿಶೇಷವಾಗಿರತಕ್ಕಂಥ ಪ್ರಸಾದ. ಇದು ಮಹಾರುದ್ರ ತ್ರಿಶಕ್ತಿ ಮಾಲೆ. ಇದರಲ್ಲಿ 3 ವಿಧದ ವಿಶೇಷವಾದಂತಹ ಒಂದು ದ್ರವ್ಯಗಳಿದೆ. ಇದರ ಒಂದು ಬಂದು ಕರುಂಗಾಲಿ ಮಾಲೆ, ಎಲ್ಲರಿಗೂ ಗೊತ್ತಿರತಕ್ಕಂಥ, ನಾವು ಈ ಹಿಂದೆ ಸಹ ಕೊಟ್ಟಿದ್ದೇವೆ ಕರುಂಗಾಲಿ ಮಾಲೆ ಅಂತ ಹೇಳಿ. ಎರಡನೇದು ವ್ಯಾಘ್ರನೇತ್ರ ರತ್ನ ಮಾಲೆ, ವ್ಯಾಘ್ರನೇತ್ರ ರತ್ನ ಮಣಿಗಳು. ಇನ್ನು 3ನೇದು ಜ್ವಾಲಾಮುಖಿ ರತ್ನಗಳು. ಸೊ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಸೇರಿಸಿರ್ತಕ್ಕಂಥದ್ದು. ಒಂದು ಕರುಂಗಾಲಿ, ಇನ್ನೊಂದು ವ್ಯಾಘ್ರನೇತ್ರ ರತ್ನ ಹಾಗೂ ಇನ್ನೊಂದು ಜ್ವಾಲಾಮುಖಿ. ಈ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಮಾಲೆಯನ್ನು, ರುದ್ರ ತ್ರಿಶಕ್ತಿ, ಮಹಾರುದ್ರ ತ್ರಿಶಕ್ತಿ ಮಾಲೆ ಇದು. ಯಾಕೆಂದರೆ ಇದನ್ನು ರುದ್ರ ಹೋಮದಲ್ಲಿ, ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮದಲ್ಲಿ, ಅದರ ಜೊತೆಯಲ್ಲಿ ಇಂದ್ರಾಷ್ಟ ದಿಗ್ಬಂಧನ ಒಂದು ವಿಶೇಷವಾದಂತಹ ಹೋಮದಲ್ಲಿ, ಹಾಗೂ ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ. ನೆನಪಿಟ್ಕೊಳ್ಳಿ, 3 ವಿಶೇಷವಾದಂತಹ ರತ್ನಗಳಿದೆ. ಇದರಲ್ಲಿ ಕರುಂಗಾಲಿನೂ ಇದೆ, ಇದರಲ್ಲಿ ಜ್ವಾಲಾಮುಖಿನೂ ಇದೆ. ಏನು ಭೂಗರ್ಭದಿಂದ ಜ್ವಾಲಾಮುಖಿ ಸ್ಫೋಟಗೊಂಡು ಲಾವಾ ರಸ ಹೊರಬರುತ್ತಲ್ಲ, ಆ ಜ್ವಾಲಾಮುಖಿ ರತ್ನವೂ ಇದೆ. ಇದರಲ್ಲಿಯೇ ವಿಶೇಷವಾಗಿ ವ್ಯಾಘ್ರನೇತ್ರ ರತ್ನವೂ ಸಹ ಇದೆ. ಸೊ ಈ ಒಂದು ಅದ್ಭುತವಾದಂತಹದ್ದು ಮಹಾಪ್ರತ್ಯಂಗಿರ ಹೋಮದಲ್ಲಿ ಎನರ್ಜೈಸ್ ಆದಾಗ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುತ್ತೆ. ವ್ಯಾಘ್ರನೇತ್ರ ರತ್ನವೂ ಇರೋದ್ರಿಂದಾಗಿ ಇದು ನಿಮ್ಮ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡಿಕೊಡುತ್ತೆ. ಇದರಲ್ಲಿ ಜ್ವಾಲಾಮುಖಿ ರತ್ನ ಇರೋದ್ರಿಂದ ಇಂದ್ರಾದ್ಯಷ್ಟ ದಿಕ್ಪಾಲಕ, ವಿಶೇಷವಾದ ಇಂದ್ರಾಷ್ಟ ದಿಕ್ಪಾಲಕ ಹೋಮಗಳಲ್ಲಿ ಇದು ಎನರ್ಜೈಸ್ ಆಗೋದ್ರಿಂದಾಗಿ ನಿಮಗೆ ದಿಗ್ಬಂಧನ, ಒಂದು ನೆಗೆಟಿವ್ ಎನರ್ಜೀಸ್ ಹೊರಗೋಗಬೇಕು, ಇನ್ನೊಂದು ದಿಗ್ಬಂಧನದಿಂದ ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮ್ಮನ್ನು ತಾಕಬಾರದು. ಅಂತಹ ಅದ್ಭುತವಾದಂತಹ ಈ ಒಂದು ಮಾಲೆಯನ್ನು ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣ ಪರ್ವ ದಿನದಂದು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು, ಕಳಿಸ್ಕೊಡ್ತಕ್ಕಂಥದ್ದು. ಇದನ್ನೇ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲೇ ಎಲ್ಲ ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ಅಲ್ಲಿಂದ ತಂದು ನಾವು ನಿಮಗೆ ಕಳಿಸ್ಕೊಡ್ತೇವೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರವೇ ಹೋಮ ಇರತಕ್ಕಂಥದ್ದು. ನಾನು ಮತ್ತೆ ಪುನಃ ವಾಪಸ್ ಅಲ್ಲಿಂದ ಬಂದು ನಾವಿಲ್ಲಿ ಪ್ರಸಾದವನ್ನು ಕೊಟ್ಟು ನಾವು ನಿಮಗೆ ಇದನ್ನು ಕಳಿಸ್ಕೊಡ್ತಕ್ಕಂಥದ್ದಾಗಿರ್ತದೆ. ಈ ಸಮಯವನ್ನು ನೀವು ಗಮನಿಸಬೇಕು. ನಾನು ಯಾವುದೋ ಪಕ್ಕದ ಊರಿಗೋ, ಪಕ್ಕದ ಜಿಲ್ಲೆಗೋ, ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇಲ್ಲ, ಪಕ್ಕದ
ದೇಶಕ್ಕೆ ಹೋಗ್ತಾ ಇನ್ನೊಂದು ದೇಶಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಸೊ ಅದರಿಂದಾಗಿ ಆ ದೇಶ ಅಂದರೆ ನೇಪಾಳ ದೇಶದಲ್ಲಿ ನಮ್ಮ ಜ್ಯೋತಿರ್ಲಿಂಗ ಅಂತಂದರೆ ಜ್ಯೋತಿರ್ಲಿಂಗದ ಇನ್ನೊಂದು ಭಾಗ ಅಂತ ಹೇಳ್ತಾರೆ, ಮುಖ ಭಾಗ ಅಂತ ಹೇಳ್ತಾರೆ ಪಶುಪತಿನಾಥನನ್ನ. ಇಲ್ಲಿ ಬೆನ್ನಿನ ಭಾಗ ಬಂದು ಕೇದಾರನಾಥ, ಮುಖ ಭಾಗ ಬಂದು ಪಶುಪತಿನಾಥ ಅಂತ ಹೇಳ್ತಾರೆ. ಆ ಪಶುಪತಿನಾಥ ಜ್ಯೋತಿರ್ಲಿಂಗದ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ಒಂದು ವಿಶೇಷ ಪರ್ವ ದಿನದಂದೇ ಈ ವಿಶೇಷವಾದಂತಹ ಮಾಲೆಯನ್ನು ಎನರ್ಜೈಸ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದಂತಹ ಮಹಾರುದ್ರ ತ್ರಿಶತಿ ವಿಶೇಷ ಮಾಲೆಯನ್ನು ದಯವಿಟ್ಟು ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ನೀವು ಇಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಬಹುದಾಗಿರ್ತದೆ. ನೇಪಾಳದಲ್ಲಿ ನಾನು ಸಂಕಲ್ಪ ಮಾಡ್ತಾ ಇರ್ತೇನೆ, ಹೆಸರು ನಾನೇ ಕೂತ್ ಸಂಕಲ್ಪ ಮಾಡ್ತೇನೆ. ನೀವು ಇಲ್ಲಿ ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ನಿಮ್ಮ ಹೆಸರು ಅಲ್ಲಿ ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ. ಎಲ್ಲ ಹೋಮಗಳನ್ನು ನಾವು ನೇಪಾಳದಲ್ಲಿ ಮಾಡುವ ಎಲ್ಲ ಹೋಮಗಳನ್ನು ನೀವು ಇಲ್ಲೇ ಕೂತ್ಕೊಂಡು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಮಹಾರುದ್ರ ತ್ರಿಶಕ್ತಿ ಒಂದು ಮಾಲೆಯನ್ನ ನಾವು ಅಲ್ಲಿಂದ ಎನರ್ಜೈಸ್ ಮಾಡ್ಕೊಂಡು ತಗೊಂಡ್ಬಂದಿರ್ತಕ್ಕಂಥ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದಾಗಿರ್ತದೆ. ಬಹಳ ಲಿಮಿಟೆಡ್ ಆಗಿ ನಾವು ಮಾಲೆ ಮಾಡಿಸಿರ್ತಕ್ಕಂಥದ್ದು. ಸೊ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ. ಹಾಗೂ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿನ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.